ದರ್ಶನ್ ಸರ್ ಫ್ಯಾನ್ಸ್ಗಳ ಅದೊಂದು ಅಂಧಾಭಿಮಾನವ, ಅವ್ರು ಮಾಡಿರೋದು ತಪ್ಪ, ಅವ್ರು ಮಾಡಿರೋದು ಸರಿಯಾ? ನಾನು ದರ್ಶನ್ ಸರ್ ಏನೇ ಮಾಡಿದ್ರು ನಾನು ಅವ್ರ ಅಭಿಮಾನಿ. ನಾನೇನ್ ಮಾಡಿದೆ, ನಾಚ್ಕೊಂಡು ಹಿಂಗೆ ಕುತ್ಕೊಂಡೆ, ಆ ಗ್ಯಾಪ್ ಮಧ್ಯದಲ್ಲಿ ದಪ್ಪ ನಂಬಿದ್ದೆ. ಎಲ್ಲ ನಗ್ತವ್ರೆ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ನಾನು ಪೆನ್ ಮುಟ್ಬೇಕು ಅಂತಂದಿದ್ದು ಫುಲ್ ಆಗ್ತಿದ್ದಾರೆ. ಎಲ್ಲ ಡಬ್ಬಲ್ ಮೀನಿಂಗ್ ತಿಳ್ಕೊಂಡು ನನಗೆ ಗೊತ್ತೇ ಅಂದ್ರೆ ಅಕ್ಕ ಇದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿ ನಾನು. ಸೊ ನಾನು ಏನ ಹೇಳೋದು ಅಂತಂದು ಅವ್ರ ವೈಯಕ್ತಿಕ ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಡೆವಿಲ್ ನೋಡಿದ್ರ ಇದನ್ನ ಹಾಕ್ಬಿಡಿ, ಸೀರಿಯಸ್ಲಿ ಹಾಕ್ಬಿಡಿ. ಎಸ್, ನಿಮ್ಗೆ ಶೂಟಿಂಗ್ ಆಗ್ತಿರೋ ಟೈಮಲ್ಲಿ ಯಾವ್ದಾದೊಂದು ಫನ್ ಇನ್ಸಿಡೆಂಟ್ ಇತ್ತು, ತುಂಬಾನೇ ನಕ್ಕಿದ್ವಿ, ನೀವು ಮಾಡಿರೋ ಫನ್ ಇಂದ ಯಾರೋ ನಕ್ಕಿದ್ದಾರೆ, ಅಥವಾ ಅದ್ ಸ್ವಲ್ಪ ಯುನೀಕ್ ಅನ್ಸ್ತು ಅಂದ್ರೆ ಯಾವುದು? ಜಾಸ್ತಿ ನಕ್ಕಿರೋದು ಅಂತಂದ್ರೆ ಅದು ಡ್ಯಾನ್ಸ್ ರಿಹರ್ಸಲ್ ಟೈಮ್. ಹೆಂಗಿತ್ತು? ನಾನು ನೀವು ಹೇಳೋವಾಗ್ಲೇ ಹಂಗ್ ನಗು ಬರ್ತಿದೆ ನೋಡಿ. ಡ್ಯಾನ್ಸ್ ರಿಹರ್ಸಲ್ ಟೈಮಲ್ಲಿ ನನಗೆ ಅಷ್ಟಾಗಿ ಡ್ಯಾನ್ಸ್ ಬರಲ್ಲ. ನನ್ಗೆ ಹೆಂಗೆ ಅಂದ್ರೆ ಬಲ್ಗೈ ವರ್ಕ್ ಆಗ್ತಿದ್ರೆ ಇಲ್ಲಿ ಕೆಳಗಡೆ ಎಡಗೈ ವರ್ಕ್ ಆಗ್ತಿರಲ್ಲ. ಅದಕ್ಕೆ ಸೊ ಇಲ್ಲೇನಾದ್ರೂ ರಿಯಾಕ್ಷನ್ ಮಾಡ್ತಾ ಇದ್ರೆ ಇದು ಹಂಗೆ ಇರುತ್ತೆ, ಇದನ್ನ ತಿರ್ಗಿಸ್ಬೇಕಣಮ್ಮ ಅಂತಂದ್ರೆ ಇದು ತಿರುಗ್ತಾ ಇರಲ್ಲ ನನಗೆ. ಸೊ ನಂದು ಯಾವ್ದಾದ್ರು ಒಂದು ವರ್ಕ್ ಆಗ್ತಿರುತ್ತೆ. ಸೊ ಆ ಥರ ಡ್ಯಾನ್ಸು ನಾನು ಫಸ್ಟ್ ಹೋಗಿ ನಾನು ಬ್ಲೆಸ್ಟ್ ರುದ್ರ ಮಾಸ್ಟರ್ ಕಣ್ಣು ಹೊಡಿತಿದ್ರ ಅಂದ್ರೆ ನನ್ನ ತಂಗಿ ಅಲ್ವಾ, ಕರ್ನಾಟಕಕ್ಕೆ ಗೊತ್ತು ನಾನು ರುದ್ರ ಅಣ್ಣನ ತಂಗಿ ಅಂತ. ನೈಸ್ ಮುಂದುವರಿಸಿ. ಸೊ ಆ ಟೈಮಲ್ಲಿ ರುದ್ರ ಅಣ್ಣ ನನಗೆ ಹೆಂಗ್ ಹೇಳ್ಕೊಡೋದು ಗೊತ್ತಾ ಅಂದ್ರೆ, ನಾನು ಎಷ್ಟೇ ತಪ್ಪು ಮಾಡ್ತಿದ್ರು ನೀನ್ ತಪ್ಪು ನನಗೆ ಗೊತ್ತಾಗೋದು ನಾನು ತಪ್ಪು ಮಾಡ್ತಿದ್ದೀನಿ ಅಂತ. ಆದ್ರೂ ಇಲ್ಲ ಕರೆಕ್ಟ್ ಮಾಡಿದೆ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊ ಅಂತ ಹೇಳೋರು. ಬಟ್ ನನಗೆ ಎಷ್ಟು ನಗು ಬರ್ತಿತ್ತೋ ಏನೋ ಗೊತ್ತಿಲ್ಲ. ನನ್ನ ಜೊತೆ ಕಲಿಯೋಕೆ ಬರೋರಲ್ಲ ಅವರಂತೂ ಬಿದ್ದು ಹಾಕಿದ್ದಾರೆ. ನಂದು ಒಂದೊಂದು ಸ್ಟೆಪ್ಪಿಂದ ಹಿಡ್ದು ಏನಾಯ್ತು ಅಂದರೆ ಅವತ್ತು 2 ಚೇರ್ ಇದ್ವು, ರಿಹರ್ಸಲ್ಗೆ ಟೇಬಲ್ ಹಾಕ್ತಾರೆ, ಈಗ ಚೇರಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರು. ಅವನು ಹೀರೋ ಬರ್ತಾನೆ ಅಂದರೆ ಡ್ಯಾನ್ಸ್ ನನ್ನ ಕೋ ಪಾರ್ಟ್ನರ್ ಬರ್ತಾನೆ, ನೀನು ಹಿಂಗೆ ನೆಕ್ಕೊಂಡು ಈ ಕಡೆಗೆ ಬರಬೇಕು, ಹಿಂಗೆ ನೆಕ್ಕೊಂಡು ಈ ಕಡೆ ಬರಬೇಕು ಅಂತ ಇತ್ತು. ಅವ್ರು ಏನು ಮಾಡಿದ್ರು, ಬಂದರು, ನಾನು ಅವರು ಬಂದು ಕೂತ್ಕೊಂಡಿದ್ದ ಫೋರ್ಸಿಗೆ ಚೇರಲ್ಲಿ ಗ್ಯಾಪ್ ಆಯಿತು. ನಾನೇನ್ ಮಾಡಿದೆ, ನಾಚ್ಕೊಂಡು ಹಿಂಗೆ ಕುತ್ಕೊಂಡೆ, ಆ ಗ್ಯಾಪ್ ಮಧ್ಯದಲ್ಲಿ ದಪ್ಪ ನಂಬಿದ್ದೆ. ನಾನು ಯಾರು ನೋಡಿಲ್ಲ ಅಲ್ವಾ ಅಂತ ಎದ್ರೆ ಎಲ್ಲ ನೋಡ್ತು. ಆ ಮೆಮೊರಿ ಅಂತೂ ಮರೆಯಕ್ಕೆ ಆಗಲ್ಲ, ಇನ್ನು ನೆನ್ಪಿಸ್ಕೊಂಡು ನಗ್ತಾರೆ. ಆಮೇಲೆ ಎದ್ದಾಗ ರಿಯಾಕ್ಷನ್ ಹೇಗಿತ್ತು? ಹೆಂಗೆ ಎದ್ರಿ ನೀವು? ಯಾಕಂದ್ರೆ ಯಾರು ನೋಡಿಲ್ಲ ಅಂತ ಹೇಳ್ಬೇಕು ತಾನೆ. ಯಾರು ನೋಡಿಲ್ಲ ಅಂತೆಲ್ಲ ನೋಡ್ದೆ, ಎಲ್ಲ ಹಿಂಗೆ ನೋಡ್ತಾ ಇದ್ರು ನಾನು ಬಿದ್ದಿದ್ದನ್ನ. ಸೊ ಅಷ್ಟು ಜೋರಾಗಿ ಬಿದ್ದಲ್ಲ, ಪೆಟ್ಟಾಯ್ತೇನೋ ಅಂತ ನೋಡ್ತವ್ರೆ. ನನ್ಗೆ ಮಾನ ಮರ್ಯಾದೆ ಹೋಯ್ತಲ್ಲಪ್ಪ ಅಂತ ನಗ್ತಿದ್ದೀನಿ. ನಾನು ನಗ್ತಿದ್ದೀನಿ ಅಳ್ತಿದ್ದೀನೋ ಒಂದು ಗೊತ್ತಾಗಿಲ್ಲ ಅವ್ರಿಗೆ 1 ನಿಮಿಷ. ಸೊ ಅದು ನನಗೆ ಜಾಸ್ತಿ ನಗು ಬರುತ್ತೆ ಯಾವಾಗ್ಲೂ ನೆನ್ಪಿಸ್ಕೊಂಡಾಗ ಬೇಡ, ನೀವ್ ಹೇಳ್ದಾಗ್ಲೇ ಒಂಥರ ನಮ್ಗೆ ನಗು ಬಂದ್ಬಿಡ್ತು. ಅಂದ್ರೆ ಇಮ್ಯಾಜಿನೇಷನ್ ಹೋಗ್ಬಿಟ್ವಿ ಹೆಂಗ್ ಬಿದ್ದಿರ್ಬೋದು ಅಂತ. ಸೀರಿಯಸ್ಲಿ ಅದು ಬೇರೆ ಚೇರ್ ಅಲ್ಲ, ಗ್ಯಾಪ್ ಆಗಿತ್ತು. ಸೊ ಆ ಗ್ಯಾಪ್ ಕುತ್ಕೋತದಂಗೆ ಆ ಚೇರ್ ಈ ಕಡೆ ಹೋಗ್ಬಿಡ್ತು, ನಾನ್ ಮಧ್ಯದಲ್ಲಿ ಬಿದ್ಬಿಟ್ಟೆ. ಸೊ ಅದು ನೆನ್ಪಿಸ್ಕೊಂಡಾಗೆಲ್ಲ ನಗು ಬರುತ್ತೆ. ಎಸ್, ದೀಪಿಕಾ ಅವರು ಕವನ ಎಲ್ಲ ಬರೀತಾರಲ್ವಾ? ಹೌದು, ಬರಿತೀನಿ. ಇನ್ನೊಂದು ಖುಷಿ ಏನು ಅಂತಂದ್ರೆ, ಈಗ ಕಾಮಿಡಿ ಕಿಲಾಡಿಗೆ ಹೋಗಿದ್ದೆ 1 ಡೇ ಶೋಗೆ. ಸೊ ಅಲ್ಲಿ ನಾನು ಭಟ್ರ ಹತ್ರ ಅವ್ರು ಬರೆಯೋ ಪೆನ್ನು ಇದೆಯಲ್ಲ, ಅವ್ರು ಬರೆಯೋ ಪೆನ್ನಲ್ಲಿ ಏನೋ ಒಂದು ಇದೆಯೋ, ಅಥವಾ ಅವ್ರು ಮುಟ್ಟೋ ಪೆನ್ನಲ್ಲಿ ಏನೋ ಒಂದು ಕವನಗಳು ಬರುತ್ತೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಅವ್ರದ್ದು ಬರೆಯೋಂಥ ಪೆನ್ನನ್ನು ನಾನು ಮುಟ್ಬೇಕು ಅನ್ನೋ ಆಸೆ ಇತ್ತು. ಸೊ ಹಂಗಾಗಿ ನಾನು ಭಟ್ರು ಅದನ್ನ ಹೇಳಿದ ತಕ್ಷಣ ಎಲ್ಲ ನಗ್ತವ್ರೆ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ನಾನು ಪೆನ್ ಮುಟ್ಬೇಕು ಅಂತಂದಿದ್ದು ಫುಲ್ ಆಗ್ತಿದ್ದಾರೆ. ಎಲ್ಲ ಡಬ್ಬಲ್ ಮೀನಿಂಗ್ ತಿಳ್ಕೊಂಡು ನನಗೆ ಗೊತ್ತೇ ಆಗ್ತಿಲ್ಲ ಏನಕ್ಕೆ ನಗ್ತಿದ್ದಾರೆ ಅಂತ. ಆಮೇಲೆ ಲೇಖನಿ ಅಂತ ಕನ್ನಡದಲ್ಲಿ ಹೇಳಿದೆ. ಅವಾಗ ಅನ್ನಿಸ್ತು ಕೆಲವೊಂದ್ಸಲ ಕನ್ನಡ ಚೆನ್ನಾಗೆ ಯೂಸ್ ಆಗುತ್ತೆ ಅಂತ. ಅವಾಗ ಬಟ್ ನನಗೊಂದು ಪೆನ್ ಕೊಟ್ರು. ಸೊ ಈಗಲೂ ಅದು ಮನೇಲಿದೆ, ನಮ್ ಶೋಕೇಶ್ ನಲ್ಲಿ ಇಟ್ಟಿದ್ದೀನಿ. ಆ ಪೆನ್ ಕೊಟ್ಟಿದ್ದು ನನಗೆ ಇಷ್ಟ ಆಯ್ತು, ಯಾಕೆಂದ್ರೆ ನಾನು ಚೆನ್ನಾಗಿ ಬರಿತೀನಿ ಅಂತ ಬೇರೆಯವ್ರು ಹೇಳಿದ್ರು. ಸೊ ಅದನ್ನ ಇನ್ಮೇಲೆ ನಾನು ಇನ್ನು ಬರೆಯಕ್ ಸ್ಟಾರ್ಟ್ ಮಾಡೋಣ ಅಂತ ಅವ್ರ ಕಡೆಯಿಂದ ಆಶೀರ್ವಾದ ಸಿಗ್ದಂಗ ಆಯ್ತು. ವೆರಿ ನೈಸ್. ಈಗ ಭಟ್ರು ಬರ್ದಿರೋದು ಯಾವ್ದಾದ್ರು ಪದಗಳು ನಿಮ್ಗೆ ನೆನಪಿದೆ? ತುಂಬಾ ಇಷ್ಟ ಭಟ್ರು ಬರ್ದಿರೋ ಪದದಲ್ಲಿ ಅಕ್ಕ ಒಂದ್ ಲೈನ್ ಇದೆವಲ್ಲ, ಪ್ರೀತಿ ಮಧುರ ತ್ಯಾಗ ಅಮರ ಅಂತ. ಆ ಲೈನು ಯಾರು ಬೀಟ್ ಮಾಡಕ್ಕಾಗಲ್ಲ. ಅದು ಪದಗಳೇ ಇಲ್ಲ ಅನ್ಕೊಳ್ಳಿ. ಆ 4 ಪದದಲ್ಲಿ ಬೇರೆ ಪದಗಳನ್ನೆಲ್ಲದನ್ನೂ ಬಾಚ್ಕೊಂಡ್ಬಿಟ್ಟಿದೆ ಅಲ್ವಾ?
ಆ 4 ಪದ ಇಡೀ ಕನ್ನಡ ವರ್ಡಮಲೆನೆ ಮುಚ್ಕೊಂಡ್ಬಿಟ್ಟಿದೆ. ಅದು ಏನು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ಆ ವರ್ಡಿಂಗ್ಸ್ಗೆ. ಆ 4 ವರ್ಡಲ್ಲಿ ಎಷ್ಟು ತುಂಬಿದ್ದಾರೆ ಭಾವನೆಗಳು. ಸೊ ಭಟ್ರೆ ಮೀಸಲು ಅಂತ ಅನ್ಕೊಂಡ್ಬೇಕು. ಅವ್ರು ಯಾರು ಬೀಟ್ ಮಾಡಕ್ಕೆ ಆಗಲ್ಲ. ಟ್ರೂ. ಈಗ ತುಂಬಾ ಹಾಡುಗಳನ್ನ ಬರ್ತಿದ್ದಾರೆ, ಭಟ್ರುಗಳೇ ತುಂಬಾ ಹಾಡುಗಳು ಇಷ್ಟ. ನಿಮ್ಗೆ ಯಾವ ಹಾಡು ಫೇವ್ರೇಟ್? ಈಗ ಯಾವ್ದಾದ್ರು ನೆನ್ಪು ಮಾಡ್ಕೊಳ್ಳೋದಾದ್ರೆ? ಅದು ನನ್ ನೆನ್ಪಾಗ್ತಿಲ್ಲ ಅಷ್ಟೊಂದು. ನನ್ ಜಾಸ್ತಿ ನೆನ್ಪಾಗೋದೇನ್ ಗೊತ್ತಾ, ಗೈಯ ಗಚ್ಚ ಸುಡಾ ಚಿಂಗಾರಿ ಮೂವಿ. ದರ್ಶನ್ ಸರ್ ನಾನ್ ದೊಡ್ಡ ಫ್ಯಾನ್ ದರ್ಶನ್ ಸರ್ಗೆ. ದರ್ಶನ್ ಸರ್ ಫ್ಯಾನ ನೀವು? ಸಿಕ್ಕಾವಳೆ. ಚಿಕ್ಕ ವಯಸ್ಸಿಂದನೂ ನಮ್ಗೆ ಅವ್ರು ಏನ್ ಮಾಡ್ತಿದಾರೆ, ಅವ್ರ ಆಕ್ಟಿಂಗ್ ಸ್ಕಿಲ್ ಏನು ಗೊತ್ತಿಲ್ಲ, ಬಟ್ ದರ್ಶನ್ ಸರ್ ಅಂದ್ರೆ ಇಷ್ಟ ಅವಾಗಿಂದನು. ಅಂದ್ರೆ ನೀವು ಫಿಲ್ಮ್ ನೋಡಿರ್ತಿದ್ವು. ಅದೇ ಕೆಲವರೆಲ್ಲ ಅವ್ರ ಆಕ್ಟಿಂಗ್ ಸಕ್ಕದಾಗಿದೆ, ಸೊ ನಾನು ಅವ್ರ ಫ್ಯಾನು, ಅವ್ರು ಒಳ್ಳೆತನ ಇಷ್ಟ, ಅದಕ್ಕೆ ನಾನು ಹಂಗಾಗಿ ಫ್ಯಾನು. ಬಟ್ ನನ್ಗೇನಿಲ್ಲ, ದರ್ಶನ್ ಸರ್ ಅಂದ್ರೆ ಇಷ್ಟ ಅಷ್ಟೇ. ಯಾಕೆ ಇಷ್ಟ ಗೊತ್ತಿಲ್ಲ, ನಂಗೆ ದರ್ಶನ್ ಸರ್ ಅಂದ್ರೆ ಇಷ್ಟ. ಸೊ ಅದೊಂಥರ ಹುಚ್ಚ ಫ್ಯಾನ್ ನಾವು. ಓಕೆ. ಸೊ ಆ ಒಂದು ಹಾಡಿದ್ಯಲ್ಲ, ಆ ಹಾಡಿನ ಅರ್ಥ ಏನು ಅಂತ ನನ್ಗೆ ಇವತ್ತಿನವರೆಗೂ ಗೊತ್ತಾಗಿಲ್ಲ. ಸೊ ಅದನ್ನ ಭಟ್ರ ಹತ್ರನೇ ಕೇಳಿ ತಿಳ್ಕೊಬೇಕನ್ಸುತ್ತೆ. ಅಲ್ಲ, ಭಟ್ರ ಜೊತೆ ನೀವು ಹಂಗ್ ಕನೆಕ್ಟ್ ಆದ್ರ ದರ್ಶನ್ ಸರ್ ಇಷ್ಟ, ಅವ್ರ ಸಾಂಗಿಗೆ ಈ ಸಾಂಗ್ ಮ್ಯಾಚ್ ಆಗಿ ಆತರ? ಎರಡನ್ನು ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದೆ ಅಷ್ಟೆ. ಸೊ ಯಾವ ಹಾಡು ಇಷ್ಟ ಅಂತ ಕೇಳಿದ್ರಿ ಅಲ್ವಾ? ಸೊ ಈಗ ಉಪ್ಪಿ ಸರ್ ಮೂವಿಗಳ್ನು ಅಷ್ಟೇ, ತುಂಬಾ ಅರ್ಥ ಮಾಡ್ಕೊಳಕ್ಕೆ ಇದೊಂದು 2 ಇರ್ಬೇಕು. ಸೊ ಕೆಲವೊಂದು ಹಾರ್ಟ್ ಅಲ್ಲಿ ಹೊಡಿತಾರೆ, ಕೆಲವೊಂದನ್ನ ಮೈಂಡ್ ಅಲ್ಲಿ ಹೊಡಿತಾರೆ ಅವರು, ಉಪ್ಪಿ ಸರ್. ಸೊ ಕೆಲವೊಂದು ಹಾರ್ಟಿಗೆ ಕನೆಕ್ಟ್ ಆಗ್ತವೆ, ಒಂದ್ಸಲ ಮೈಂಡಿಗೆ ಕನೆಕ್ಟ್ ಆಗ್ತವೆ. ಸೊ ಹಂಗಾಗಿ ಅದೇ ತರನೇ ಭಟ್ರು ಸರ್. ಅವ್ರು ಬರೆಯೋ ವರ್ಡಿಂಗ್ಸು ಕೆಲವ್ರಿಗೆ ಮಾತ್ರ ಅರ್ಥ ಆಗ್ತವೆ, ಕೆಲವ್ರಿಗೆ ಅರ್ಥ. ಬಟ್ ಆ ಒಂದು ಸಾಂಗ್ ನನ್ಗೆ ಅರ್ಥನೇ ಆಗಿಲ್ಲ. ಎಷ್ಟೊಂದ್ಸಲಿ ಸುಮ್ಮನೆ ನಿಧಾನ ಕೇಳಿಸ್ಕೊಂತೀನಿ, ಏನಾದ್ರು ಅರ್ಥ ಆಗುತ್ತಂತ, ಅರ್ಥನೇ ಆಗಿಲ್ಲ ನನ್ಗೆ ಇವತ್ತಿನವರೆಗೂ. ಬಟ್ ಕೇಳಕ್ಕೆ ಮಜ್ವಾಗಿರುತ್ತಲ್ಲ, ಸ್ವಲ್ಪ ಏನೋ ಒಂದು ಎನರ್ಜಿ ಬಂದಂಗೆ ಅಂತಾರ. ಎಸ್, ವೆರಿ ನೈಸ್. ಈಗ ಡಿ ಬಾಸ್ ಬಗ್ಗೆ ನೀವು ಮಾತಾಡಿದ್ರಿ, ಇನ್ನೊಂದ್ ಸ್ವಲ್ಪ ಮಾತಾಡೋಣ. ಹೌದೌದು. ಯಾವ ಸಿನಿಮಾ ತುಂಬಾ ಇಷ್ಟ ನಿಮ್ಗೆ ಡಿ ಬಾಸ್? ನನ್ಗೆ ಅವ್ರು ಆ ಫಿಲ್ಮ್ ಈ ಫಿಲ್ಮ್ ಅಂತ ಏನಿಲ್ಲ, ಯಾವ್ದು ಇಲ್ಲ, ಎಲ್ಲದು ಇಷ್ಟ. ಡೆವಿಲ್ ನೋಡಿದ್ರ? ಇದನ್ನ ಹಾಕ್ಬಿಡಿ, ಸೀರಿಯಸ್ಲಿ ಹಾಕ್ಬಿಡಿ. ಯಾಕೆ ಅಂತಂದ್ರೆ ನಾನು ಆ ಮೂವಿನ ಡೆವಿಲ್ ನೋಡಿದ್ರೆ ನೀವು ಕೇಳ್ತೀರಾ ಅಂತಲೇ ಅನ್ಕೊಂಬಂದೆ. ನಾನು ಏನಾದ್ರು ದರ್ಶನ್ ಸರ್ ಫ್ಯಾನ್ ಅಂದ್ರೆ ಡೆವಿಲ್ ಮೂವಿ ನೋಡಿದ್ದೀರಾ, ನೋಡ್ಲಿಲ್ಲ ಅಂದ್ರೆ ನೀನ್ ಯಾವ ಸಿನಿಮಾ ಫ್ಯಾನು ಅಂತ ಏನಾದ್ರು ಕಮೆಂಟ್ಸ್ ಗಳಲ್ಲಿ ಬಂದ್ರೆ ಕಷ್ಟ ಆಗ್ಬಿಡುತ್ತೆ. ಯಾಕೆ ನಾನು ನಿಜವಾಗ್ಲೂ ನಾನು ಮೂವಿ ನೋಡ್ಬೇಕು ಅಂತ ಆಸೆಯಿಂದನೇ ಫಸ್ಟ್ ಶೋ ನೋಡ್ಬೇಕಂತಾನೆ ಆಸೆ ಇತ್ತು. ಬಟ್ ಅವತ್ ಯಾವ ಟಿಕೆಟು ಸಿಗ್ಲಿಲ್ಲ, ನಿಜವಾಗ್ಲೂ ಸಿಗ್ಲಿಲ್ಲ ಅಕ್ಕ. ಬಟ್ ಇನ್ನೊಂದಿನ ನಾನು ನನ್ನ ಫ್ರೆಂಡ್ ಹೋಗೋಣ ಅಂತ ಯೋಚನೆ ಮಾಡಿದ್ವು. ಅದು ಗೊತ್ತಲ್ಲ ನಿಮ್ಗೆ, ನಮ್ ರಿಲೇಟಿವ್ಸ್ ಡೆತ್, ಹಂಗಾಗಿ ನಾವು ಆ ಕಡೆ ನೋಡಕ್ಕೆ. ಬಟ್ ನಾನು ಖಂಡಿತ ನಾಳೆ ಹೋಗ್ಲೇಬೇಕು, ಯಾಕಂದ್ರೆ ನಾಳೆ ನನ್ನ ಬರ್ಡೇ. ಸೊ ನಾಳೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಹೋಗ್ಬೇಕಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ನಾಳೆ ನಾನು ಡೆವಿಲ್ ಮೂವಿ ನೋಡ್ಲೇಬೇಕು ಅಂತ. ಸೂಪರ್. ಬರ್ತ್ಡೇ ದಿನ ಡೆವಿಲ್ ಮೂವಿ ನೋಡೋದಕ್ಕೆ ದೀಪಿಕಾ ಅವರು ಹೊರಡ್ತಾ ಇದಾರೆ. ಸೊ ಇದನ್ನ ನಾವು ಖಂಡಿತ ಹಾಕ್ಬಹುದು ನೋಡಿ. ಡೆವಿಲ್ ಮೂವಿ ಬರ್ಡೇ ದಿನ ನೋಡ್ಬೇಕು ಅಂತ ನಾನು ವೇಟ್ ಮಾಡ್ತಿದ್ದೆ ಅಂತ ಹೇಳ್ಬೋದು. ಬಟ್ ಎಷ್ಟು ಬೇಜಾರಿದೆ ಈಗ ಮೂವಿ ಟೈಮಲ್ಲಿ ದರ್ಶನ್ ಸರ್ ಇಲ್ಲ, ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಅಕ್ಕ, ಈಗ ಏನು ಅಂತಂದ್ರೆ, ಈಗ ಯಾವ್ದಾದ್ರು ದೇವಸ್ಥಾನ ಪೂಜೆ ಮಾಡಕ್ ಹೋಗ್ತೀರಾ, ಸೊ ಅಲ್ಲಿ ದೇವ್ರಿದೆ ಅಂತ ಅನ್ಕೊಂಡ್ ಪೂಜೆ ಮಾಡೋದ್ ಬೇರೆ. ದೇವ್ರು ನನ್ನ ಪಕ್ಕನೇ ನಿಂತಿದ್ದಾರೆ, ದೇವ್ರು ನನ್ನ ಪಕ್ಕ ನಿಂತ್ಕೊಂಡ್ರೆ ಮಾತ್ರ ನಾವು ಪೂಜೆ ಮಾಡ್ತೀವಿ ಅನ್ನೋದಲ್ಲ. ದೇವ್ರು ಎಲ್ಲಾದ್ರೂ ಇರ್ಲಿ, ಸೊ ನಾವು ಪೂಜೆ ಅರ್ಪಿಸ್ಬೇಕು. ಸೊ ಇದೇ ತರ ಆಗ್ತಿರೋದು. ನಮ್ ಡಿಮಾಸ್ ಇದ್ರೂನು ಇಲ್ದೆ ಹೋದ್ರು ಅವ್ರಿಗೆ ಅರ್ಪಿಸೋವಂಥ ಪೂಜೆ ಅರ್ಪಿಸ್ತಾನೆ ಇರ್ತಾರೆ. ಸೊ ನನ್ಗೆ ಅನ್ಸೋದು ಇಷ್ಟ ಅಕ್ಕ, ಅವ್ರು ಇಲ್ಲಾದ್ರೂ ಇಲ್ಲಿ ಎಲ್ಲಾದ್ರೂ ಇಲ್ಲಿ, ಬಟ್ ಎಲ್ಲ ಸೆಲೆಬ್ರಿಟಿಗಳ ಹಾರ್ಟಲ್ಲಂತೂ ಇದ್ದೇ ಇರ್ತಾರೆ. ಸೊ ಡಿ ಬಾಸ್ ಅವ್ರ ಬಗ್ಗೆ ಇನ್ನೂ ವರ್ಡಿಂಗ್ಸ್ ಏನೇನು ಹೇಳ್ಬೇಕೋ ಗೊತ್ತಿಲ್ಲ. ಎಲ್ಲ ನಾನು ದೊಡ್ಡ ಫ್ಯಾನ್ ಅಂತ ಹೇಳ್ಕೋಬೋದು, ಆದ್ರೆ ನನ್ಗಿಂತ ದೊಡ್ಡ ಫ್ಯಾನ್ಸ್ ಇದ್ದಾರೆ ಅಕ್ಕ. ನಾನು ಅದರಲ್ಲೆಲ್ಲೋ ಸಮುದ್ರದಲ್ಲಿರೋ ಒಂದು ಚಿಕ್ಕದು ಪುಟಾಣಿ ಮೀನು ಡಿ ಬಾಸ್ ಸರ್ ಫ್ಯಾನ್ ಗ್ಯಾಂಗಲ್ಲಿ ಅಂತ ಬಂದರೆ. ಬಟ್ ಅವ್ರಿಗಿನ ದೊಡ್ಡ ಹುಚ್ಚ ಅಭಿಮಾನಿಗಳಿದ್ದಾರೆ, ತುಂಬ ದೊಡ್ಡ ಅಭಿಮಾನಿಗಳಿದ್ದಾರೆ. ಹಾರ್ಟ್ ಮೇಲೆ ಟ್ಯಾಟು ಹಾಕಿಸ್ಕೊಳ್ಳೋರು ಇದ್ದಾರೆ, ಕೈ ಮೇಲೆ ಟ್ಯಾಟು ಹಾಕಿಸ್ಕೊಳ್ಳೋರು ಇದ್ದಾರೆ, ಕುಂತು ದರ್ಶನ್ ಸರ್ ನಿಂತು ದರ್ಶನ್ ಸರ್ ಅನ್ನೋರು ಇದ್ದಾರೆ. ಸೊ ನಾನು ದರ್ಶನ್ ಸರ್ ಫ್ಯಾನ್ ಅಂತ ಹೇಳ್ತಾ ಇಲ್ಲ, ಈ ಥರ ಫ್ಯಾನ್ ಕ್ರೇಜ್ನ ನಾನು ಯಾರನ್ನೂ ನೋಡೇ ಇಲ್ಲ ಅಂತ. ಯಾವ ಆಕ್ಟರ್ಗೂ ಇಲ್ಲ. ಹೌದು, ಆ ಥರ ನೋಡಿ ನಾನು ಅವ್ರ ಫ್ಯಾನ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ. ಜೊತೆಗೆ ನಾನು ರಿಯಲ್ ಫ್ಯಾಕ್ಟ್ ಹೇಳ್ತಿದ್ದೀನಿ. ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಏನೋ ಹಾಕೊಂಡು ರುಬ್ತಾರ ಗೊತ್ತಿಲ್ಲ.
ನೀವು ಅದೆಲ್ಲ ಯೋಚನೆ ಮಾಡಬೇಡಿ, ಮನಲಾಳದ ಮಾತುಗಳನ್ನ ಹೇಳಿ. ಬಟ್ ದರ್ಶನ್ ಸರ್ ಫ್ಯಾನ್ಸ್ಗಳ ಅದೊಂದು ಅಂಧಾಭಿಮಾನವ, ಅವ್ರು ಮಾಡಿರೋದು ತಪ್ಪ, ಅವ್ರು ಮಾಡಿರೋದು ಸರಿಯಾ, ಆದ್ರೂ ಸರಿ ತಪ್ಪು ಸರಿ ಮಾಡಿದ್ರು ನಾವು ಪ್ರೀತಿಸ್ತೀವಿ, ಅಥವಾ ಮಾಡಿದ್ದು ತಪ್ಪು ಆದ್ರೂ ಪ್ರೀತಿಸ್ತೀವಿ, ಅಥವಾ ಮಾಡಿದ್ದು ಸರಿ ಆದ್ರೂ ಪ್ರೀತಿಸ್ತೀವಿ, ಇಂಥದೆಲ್ಲ ಮಾತುಗಳು ಕೇಳಿ ಬರುತ್ತೆ. ಅಂದ್ರೆ ಅಕ್ಕ ಇದ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ವ್ಯಕ್ತಿ ನಾನು. ಹೌದು, ಖಂಡಿತ. ಸೊ ನಾನು ಏನ ಹೇಳೋದು ಅಂತಂದ್ರೆ ಅವ್ರ ವೈಯಕ್ತಿಕ, ಅದು ವೈಯಕ್ತಿಕ, ಮಾಡಿದ ಸರಿನೋ ತಪ್ಪು ಅದನ್ನ ಜಡ್ಜ್ ಮಾಡೋಕ್ಕೆ ಕೋರ್ಟ್ ಇದೆ, ಸಾಕ್ಷಿಗಳಿದಾವೆ, ಪುರಾವೆಗಳಿದಾವೆ, ಅದು ಅವ್ರಿಗೆ ಬಿಟ್ಟಿದ್ದು. ಅದು ನಾವು ತಪ್ಪು ಸರಿ ಅಂತ ಜಡ್ಜ್ ಮಾಡೋ ಅಂತ ಅಭಿಮಾನಿ ನಾನಲ್ಲ. ನಾನು ದರ್ಶನ್ ಸರ್ ಏನೇ ಮಾಡಿದ್ರು ನಾನು ಅವ್ರ ಅಭಿಮಾನಿ. ಯಾಕೆ ಅಂತಂದ್ರೆ ನಾನು ಅವ್ರ ಅಭಿಮಾನಿ. ಅವ್ರು ತಪ್ಪು ಮಾಡಿದ್ರು ಅಂತ ಒಂದು ಮಾತ್ರಕ್ಕೆ, ಅಥವಾ ಅವ್ರು ತಪ್ಪೇ ಮಾಡಿಲ್ಲ ಅಂದ ಮಾತ್ರಕ್ಕೆ ಅವರು ಎಲ್ರಿಗೂ ಸಹಾಯ ಮಾಡ್ತಾರೆ ಅಥವಾ ಸಹಾಯ ಮಾಡಲ್ಲ ಹಂಗಂತ ನನ್ನ ಅಭಿಮಾನನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ನಾನು ಯಾವತ್ತಿದ್ರೂ ದರ್ಶನ್ ಸರ್ ಅಭಿಮಾನಿ. ನಾನು ದೊಡ್ಡವಳಾಗಿ, ನನಗೆ ಮದುವೆ ಆಗಿ, ನನಗೆ ಮಕ್ಕಳಾಗಿ, ನನ್ಗೆ ಇನ್ನು ಏನೇನೋ ಆದ್ರೂ ನಾನು ಯಾವತ್ತಿನವರೆಗೂ ನಾನು ದರ್ಶನ್ ಸರ್ ಎಸ್, ನೀವು ದರ್ಶನ್ ಸರ್ ಅಭಿಮಾನಿ ಆಗಿಯೇ ಇರಿ. ಯಾಕಂದ್ರೆ ತುಂಬಾ ಅಭಿಮಾನಿಗಳು ತುಂಬಾ ಪ್ಯೂರ್ ಹಾರ್ಟೆಡ್ ಲವ್ ಕೊಡ್ತಾರೆ ಅವರಿಗೆ. ಅವರು ಬ್ಲೆಸ್ಡ್, ಅವರ ಅಭಿಮಾನಿಗಳು ಬ್ಲೆಸ್ಡ್. ಅದು ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಿರೋದು ಹಾಗೆ ದರ್ಶನ್ ಸರ್ನ. ಬಟ್ ನಿಮ್ಗೆ ದರ್ಶನ್ ಸರ್ದು ಯಾವ ಸಿನಿಮಾ ಇಷ್ಟ ಅಥವಾ ಯಾವ ಹಾಡು ಇಷ್ಟ? ತುಂಬಾ 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 ಜಾಸ್ತಿ ಕೇಳಿದ್ದೀನಿ ಅಂತ ಅಂದ್ರೆ ತುಂಬ ಜಾಸ್ತಿ ಅಂದರೆ ಅಕ್ಕ ಎಲ್ಲ ಸಾಂಗ್ನು ಕೇಳ್ತಿರ್ತೀನಿ ನಾನು. ಯಾವುದು ಇದೇ ಪರ್ಟಿಕ್ಯುಲರಾಗಿ ಕೇಳಬೇಕು ಅಂತ, ಬಟ್ ಯಾವಾಗಲೂ ನನಗೆ ತುಂಬ ಮೋಟಿವೇಶನ್ ಬೇಕು ಅಂತಂದರೆ ದಿನ ಬೆಳಗೋ ಆ ಸೂರ್ಯನ ಆ ಸಾಂಗ್ ಕೇಳ್ತಾ ಇದ್ರೆ ನನಗೆ ಒಂಥರ ಮನಸ್ಸಿಗೆ ನಿರಾಳ, ಖುಷಿ, ನೆಮ್ಮದಿ, ದುಃಖ ಎಲ್ಲ ಮರೆತು ನಾನೊಂದು ಪೀಸ್ಫುಲ್ ಮೈಂಡಿಗೆ ಬರ್ತೀನಿ. ಆ ಒಂದು ಸಾಂಗ್ ಇದೆಯಲ್ಲ, ಎಲ್ಲ ಸಾಂಗಿಗಿಂತ ಒಂದು ಎತ್ತರದಲ್ಲಿದೆ ನನಗೆ. ಅಲ್ಲಿಂದ ಸ್ಟಾರ್ಟ್ ಆಗಿರ್ಬೋದು ಡಿ ಬಾಸ್ ಸರ್ದು, ಬಟ್ ಎತ್ತರ ಸ್ಥಾನದಲ್ಲಿ ಒಂದು ಸಾಂಗ್ ಇದೆ ಅಂದ್ರೆ ನನ್ಗೆ ಅದೊಂದೇ ಸಾಂಗ್ ನನಗೆ ಇಷ್ಟ, ತುಂಬಾ ಇಷ್ಟ ಆಗುವಂತ ಸಾಂಗು. ಬಟ್ ಎಲ್ಲ ಸಾಂಗು ಕೇಳ್ತೀನಿ. ಇನ್ನು ಮೂವಿ ಅಂತ ಬಂದ್ರೆ ದರ್ಶನ್ ಸರ್ದು ಯಾರಾದು ಪೊಲೀಸ್ ಆಕ್ಟ್ರೆಸ್ ಅಲ್ಲಿ ಮಾಡಿದ್ದಾರೆ ಪೊಲೀಸ್ ಪಾತ್ರದಲ್ಲಿ, ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮಮ್ಮ ಯಾವಾಗಲೂ ಹೇಳಿರ್ತಾರೆ ದರ್ಶನ್ ಸರಿಗೆ ಸೂಟ್ ಆಗುವಂಥ ಪೊಲೀಸ್ ಕ್ಯಾರೆಕ್ಟರ್ ಇನ್ಯಾರಿಗೂ ಅಷ್ಟು ಸೂಟ್ ಆಗಲ್ಲ ಅಂತ ಹೇಳ್ತಿರ್ತಾರೆ ನಮ್ಮಮ್ಮ. ಯಾಕೆಂದ್ರೆ ಅವ್ರದ್ದು ಬಾಡಿ, ಅವ್ರ ಹೈಟು, ವೆಯ್ಟು, ಕದರು, ಆ ಲುಕ್ಕು, ಪೊಲೀಸ್ ಅಂತ ಅಂದ್ರೆ ಅದು ದರ್ಶನ್ ಸರ್ಗೆ ಸೂಟ್ ಆಗುವಂಥ ಕ್ಯಾರೆಕ್ಟರ್ ಅಂತ ಅನ್ನಿಸ್ಬಿಡುತ್ತೆ ನನಗೆ. ತುಂಬಾ ಇಷ್ಟ ನನಗೆ ಆ ಕ್ಯಾರೆಕ್ಟರ್ನಲ್ಲಿ ಅವ್ರನ್ನ ನೋಡೋದಕ್ಕೆ. ಸೊ ನನಗಿಷ್ಟ ಆ ಥರ ಎಲ್ಲ ಮೂವಿಗಳು ಇಷ್ಟ ನನಗೆ ದರ್ಶನ್ ಸರ್ದು. ನಾನು ಹೆಚ್ಚಾಗಿ ಥಿಯೇಟರ್ಗೆ ಹೋಗಿ ನೋಡಿರೋದು ಕಡಿಮೆ, ಬಟ್ ಮೂವಿ ಮನೇಲಿ ಬೇರೆ ಚಾನಲಲ್ಲಿ, ಅಂದರೆ ಈಗ ಜಿ ಕನ್ನಡದಲ್ಲೂ ಯಾವ್ದಾದ್ರು ಜಿ ಪಿಕ್ಚರ್ ಅಂತ ಬರ್ತಿತ್ತು. ಜಿ ಪಿಕ್ಚರಲ್ಲೂ ಒಂದು ದರ್ಶನ್ ಸರ್ ಮೂವಿ ಅಯ್ಯ ನೋಡಿದೆ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಸುವರ್ಣದಲ್ಲೂ ಅಯ್ಯ ಹಾಕೋದು ಅನ್ಕೊಳ್ಳಿ, ಅದ್ರಲ್ಲೂ ನೋಡ್ತಿದ್ವಿ. ಬೇರೆ ಇನ್ನೊಂದು ಚಾನಲಲ್ಲಿ ಅದೇ ಫಿಲಮ್ ಹಾಕಿದ್ರು ನೋಡ್ತಾ ಇದ್ದೆ. ನಾನು ಎಷ್ಟು ಸಲ ದರ್ಶನ್ ಸರ್ ಮೂವಿ ನೋಡಿದ್ರು ಬೇಜಾರಾಗ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಗೊತ್ತಿರುತ್ತೆ, ಆದ್ರೂ ಕೂಡ ನೋಡಕ್ ಇಷ್ಟ. ಸೊ ನನ್ಗೆ ಅದೊಂದು ಕ್ರೇಜ್. ದರ್ಶನ್ ಸರ್ ಮೂವಿ ಎಷ್ಟು ಸಲ ನೋಡಿದ್ರು ಬೋರ್ ಆಗಲ್ಲ. ಯಾರಂದ್ರೆ ನಮ್ದೇ ಇರೋಳು ನಾನು, ಅದ್ ಹೆಂಗ್ ರಾಯರ ಹತ್ರ ಹೋದೆ, ಅದ್ ಹೆಂಗ್ ರಾಯರನ್ನ ಉರುಳ್ ಸೇವೆ ಮಾಡಿದೆ, ರಾಯರಿಗೆ ಉರುಳ್ ಸೇವೆ ಮಾಡಿದೆ. ಸೊ ನನಗೂ ಒಂದು ಕಷ್ಟ ಇತ್ತು. ಅದನ್ನ ಟಿವಿ ಚಾನಲಲ್ಲೇ ಯಾಕೆ ಹೇಳ್ಕೋಬೇಕು, ಅವ್ರದ್ದು TRP ಹಾಗೆ ಹೀಗೆ ಯಾಕೋ ಗೊತ್ತಿಲ್ಲ. ಅವತ್ತೊಂದಿನ ರಾಯರು ಸಡನ್ ಆಗಿ ನೆನಪಾಗಿ